ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಇವತ್ತು ವಿಡಿಯೋ ಮಾಡ್ತಾಯಿರೋ ವಿಷಯ ಏನಂದರೆ, ನಾನು ಇವತ್ತು ನಿಮಗೆ ಸ್ವಲ್ಪ ಗಂಗಮ್ಮನ ಸ್ವಲ್ಪ ತೋರಿಸೋಣ ಅಂತ. ಯಾಕಂದರೆ ಯಾವಾಗೂ ಶಾರ್ಟ್ಕಟ್ ವೀಡಿಯೋ ಬೇರೆ ಬೇರೆ ಹಾಡು ಆ ಥರ ಎಲ್ಲ ಸೆಟ್ ಮಾಡಿ ಹಾಕ್ತಾಯಿರ್ತೀನಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರನೇ ನಿಮಗೆ ನಾನು ಇವತ್ತು ಗಂಗಮ್ಮನ ತೋರಿಸಿ ಮಾತಾಡೋಣ ಅಂತ ಮನಸ್ಸಿಗೆ ಅನ್ನಿಸ್ತು. ಅದಕ್ಕೋಸ್ಕರನೇ ನಾನು ನಿಮಗೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಿಜವಾಗ್ಲೂ ನನ್ನ ಚಾನಲ್ಲು ನಿಮಗೆ ಇಷ್ಟ ಆಗಿದ್ದರೆ, ನನ್ನ ಚಾನಲ್ ಯಾರ್ಯಾರು ನೋಡ್ತಾಯಿದ್ದೀರೋ ಒಂದು ಲೈಕ್ ಕೊಡಿ. ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಆಯಿತಾ ಫ್ರೆಂಡ್ಸ್? ಬನ್ನಿ, ಇವಾಗ ಗಂಗಮ್ಮನ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಆಯ್ತಾ? ಬನ್ನಿ ನೋಡಿ ಫ್ರೆಂಡ್ಸ್, ನೀವು ನೋಡ್ತಾ ಇರ್ತೀರಲ್ಲ ಗಂಗಮ್ಮನ, ಎಷ್ಟು ಅಮ್ಮ ಅವರು ಹೆಂಗೆ ಆಡ್ತಾ ಇರ್ತಾರೆ ಅಂತ ನೀವು ನೋಡಿರ್ತೀರ. ತುಂಬಾ ಆ ತಾಯಿ ನನ್ನಮ್ಮ ನೋಡಿ, ಎಷ್ಟು ಅಮ್ಮ ಉಗ್ರ ರೂಪ ಎಲ್ಲ ನೋಡಿ, ಎಷ್ಟು ಜನ ಎತ್ಕೊಂಡ್ರು ಆ ಅಮ್ಮಂದು ಆವಾಗ ಆ ಅಲಂಕಾರ ಆ ರೀತಿ ಇರುತ್ತೆ ಫ್ರೆಂಡ್ಸ್. ಆ ಥರ ಆಡಿಸ್ತಾ ಇರ್ತದೆ ಅಮ್ಮ ಗಂಗಮ್ಮ ನೋಡಿ. ಒಂದು ಸತಿ ನೀವು ಮನಸ್ಸಲ್ಲಿ ನೆನೆಸ್ಕೊಂಡು ಅಮ್ಮನ ಏನಾದ್ರು ಕಷ್ಟ ಇದ್ದರೆ ಕೇಳ್ಕೊಳ್ಳಿ ಫ್ರೆಂಡ್ಸ್. ನಿಮಗೂ ಚೆನ್ನಾಗಾಗಲಿ ಅಂತಲೇ ನಾನು ಕೋರ್ಕೋತೀನಿ. ಯಾಕಂದರೆ ಕಷ್ಟ ಇರೋರು ಯಾರು ಇರೋಲ್ಲ. ಕಷ್ಟ ಅಂದರೆ ಎಲ್ಲರಿಗೂ ಕಷ್ಟ ಇದ್ದೇ ಇರುತ್ತೆ ಫ್ರೆಂಡ್ಸ್. ನೀವು ಹಂಗೆ, ನಿಮ್ಗೇನು ಕಷ್ಟ ಇದೆ ಎಲ್ಲ ಗಂಗಮ್ಮ ಹತ್ರ ಕೇಳ್ಕೊಳ್ಳಿ. ಮತ್ತು ಸೈಡಲ್ಲಿರೋ ದೇವ್ರು ಬಂದುಬಿಟ್ಟು ಇವ್ರನ್ನ ತೆಲುಗುದಲ್ಲಿ ಪೋತರಾಜು ಅಂತ ಹೇಳ್ತಾರೆ. ಈ ಕರ್ನಾಟಕ ಸೈಡೆಲ್ಲ ಏನು ಹೇಳ್ತಾರೆ ಅಂದರೆ ಸಿಡಿರಣ್ಣ ಅಂತ ಹೇಳ್ತಾರೆ. ಅಮ್ಮ ಬಾಯ್ಕೊಂಡ ಗಂಗಮ್ಮನೇ ನಾವು ಮಾಡಿಸಿಟ್ಟಿರೋದು. ಹಾಗೆ ಇಲ್ಲಿ ಇವರು ಇದು ಬಂದ್ಬಿಟ್ಟು ಪೀಠ ಫ್ರೆಂಡ್ಸ್. ಪೀಠ ಅಂದರೆ ಇದು ಮಂಗಳವಾರ ಟೈಮು ಸ್ವಾಮಿಗಳು ಪೂಜೆ ಕೂತ್ಕೋತಾರೆ. ನಾವು ಅವಾಗ ತೋರ್ಸೋಕ್ಕಾಗಲ್ಲ, ಯಾಕಂದರೆ ತುಂಬ ಜನ ಬಂದಿರ್ತಾರೆ. ಅವಾಗ ತೋರಿಸಿದ್ರೆ ಮತ್ತು ಅವ್ರು ಏನಾನ ಒಬ್ಬರು ಬೇಜಾರು ಮಾಡ್ಕೋತಾರಲ್ವ, ನೋಡಿ ಇವರೆಲ್ಲ ಈ ಥರ ವೀಡಿಯೋ ಮಾಡಿ ತೋರಿಸ್ತಾರೆ ಅಂದ್ಬಿಟ್ಟು ಬೇಜಾರು ಮಾಡ್ಕೋತಾರೆ ಅಂದ್ಬಿಟ್ಟು ನಾವು ಯಾರಿಗೂ ತೋರ್ಸೋಕ್ಕೋಗಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರನೇ ನಾನು ವೀಡಿಯೋ ಮಾಡೋಕ್ಕೋಗಲ್ಲ. ಹಾಗೆ ಇವ್ರದ್ದು ತ್ರಿಶೂಲ ಅಮ್ಮ, ಇದು ತ್ರಿಶೂಲ. ಮತ್ತು ಹಾಗೆ ನೋಡ್ಕೊಳ್ಳಿ ಗಂಗಮ್ಮ. ಮತ್ತು ಇದು ಸಿಂಹ ಅಂತೀವಲ್ಲ, ಇವು ಅಮ್ಮಗೆ ಎದುರುಗ ಇದೆ ಸಿಂಹ. ಅಮ್ಮನಿಗೆ ಅದು ಬಲಿಪೀಠ ಇರೋದು ಆಚೆ ಕಡೆ. ಆ ಅಮ್ಮನ ನಿಮ್ಗೆ ಆಲ್ರೆಡಿ ನಾನು ತೋರಿಸ್ತಿದ್ದೀನಿ, ಅದನ್ನು ಒಂದು ಸರಿ ತೋರಿಸ್ಬಿಡ್ತೀನಿ ನೋಡಿ ಫ್ರೆಂಡ್ಸ್. ಅಮ್ಮ ಆಚೆ ಕಡೆ ಕುತ್ಕೊಂಡಿದ್ದಾರೆ. ಇವಾಗ ಬಿಸಿಲು ಹೊಡಿತದೆಯಲ್ಲ ಆಚೆ ಕಡೆ, ಅದಕ್ಕೆ ಕ್ಲಿಯರಾಗಿ ಕಾಣಿಸಲ್ಲ, ಏನು ಅನ್ಕೋಬೇಡಿ ಸರಿನಾ ಫ್ರೆಂಡ್ಸ್. ನೋಡಿ, ಫಸ್ಟು ನಾನು ಮೊನ್ನೆ ಒಂದು ವೀಡಿಯೋ ಹಾಕಿದ್ನಲ್ಲ ಫ್ರೆಂಡ್ಸ್, ಆ ಅಮ್ಮ ಆಫೀಸ್ ರೂಮಲ್ಲಿರೋದು. ಅದೇ ನಾನು ನಿಮ್ಗೆ ಹೇಳೋದು ಮರ್ತದೆ. ನಾನು ಆಫೀಸ್ ರೂಮಲ್ಲಿ ಹಾಕಿದ್ದೆ ಅಂತ ಹೇಳಿದ್ನಲ್ಲ, ಆ ಅಮ್ಮ ಫಸ್ಟ್ ಬಂದಿದ್ದು. ಮತ್ತೆ ಬಂದಿದ್ದು ಈ ಅಮ್ಮ, ಎರಡನೇ ಅಮ್ಮ ಗಂಗಮ್ಮ. ಮತ್ತೆ ಬಂದಿದ್ದು ಆ ಅಮ್ಮ. ಇವಾಗ ಆ ಅಮ್ಮನಿಗೆ ಅಭಿಷೇಕ ಅಲಂಕಾರ ಎಲ್ಲ ನಡೀತದೆ ಫ್ರೆಂಡ್ಸ್. ಫುಲ್ಲು ಒಳಗಡೆ ಬನ್ನಿ ನೋಡಿ. ತಾಯಿ ನಮ್ಮ ಕಾಪಾಡಮ್ಮ ನೋಡಿ ಫ್ರೆಂಡ್ಸ್. ಅಮ್ಮನ ಒಂದು ಸರಿ ಚೆನ್ನಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ನೀವು ತಾಯಿ ನನ್ನಮ್ಮ ಗಂಗಮ್ಮ, ನಿಮ್ಮ ಕಷ್ಟ ಗಿಷ್ಟ ಏನೇ ಇದ್ದರೂ ನೋಡ್ಕೊಳ್ಳಿ. ನಿಮಗೆ ನನ್ನ ಕಷ್ಟ ಅನಿಸಿದ್ರೆ ಮನಸ್ಸಿಗೆ ಬೇಡ್ಕೊಳ್ಳಿ ಗಂಗಮ್ಮ ಹತ್ರ. ಆ ತಾಯಿ ನನ್ನಮ್ಮ ನಿಮಗೆ ದಾರಿ ತೋರಿಸ್ತಾಳೆ. ತಾಯಿ ನನ್ನಮ್ಮ ಇದ್ದವರು ಯಾರಿಗೂ ಮೋಸ ಮಾಡಲ್ಲ ತಾಯಿ. ಓಕೆನಾ ಫ್ರೆಂಡ್ಸ್? ತಾಯಿಗೆ ಯಾರಿಗೂ ಮೋಸ ಮಾಡಲ್ಲ. ತಾಯಿಯಲ್ಲಿ ಸತ್ಯ ಇದೆ, ಗೊತ್ತಾಯ್ತಾ? ಯಾರು ಏನೇ ದೆವ್ವ ಹಿಡ್ದಿರೋರಾಗಲಿ ಏನೇ ಆಗಲಿ ಬಂದ್ರೂ ತಾಯಿ ಅವ್ರಿಗೊಂದು ದಾರಿ ತೋರಿಸಿ ಕಳಿಸ್ತಾರೆ. ನೋಡಿ, ಫುಲ್ ತೋರಿಸ್ತೀನಿ. ಅಮ್ಮ ಹಿಂಗೆ ಚಿಕ್ಕದು ವಿಗ್ರಹ ಒಂದು ಕೆಳಗಡೆ ಇದೆ. ದೇವಸ್ಥಾನ ಮಾತ್ರ ನಮ್ಮದೇ ಫ್ರೆಂಡ್ಸ್, ಬೇರೆ ಯಾರೂ ಇಲ್ಲ. ಕಟ್ಟಿಸಿರೋದು ಸ್ವಂತವಾಗಿ ಕಟ್ಟಿಸ್ಕೊಂಡಿರೋದು ನಾವೇ. ಏನಂದರೆ ಇಲ್ಲಿ ನಾವು 3 ಸೈಡ್ ತೆಗೆದು 2 ಸೈಟು ದೇವಸ್ಥಾನಕ್ಕೆ, 1 ಸೈಟು ಮನೆ ಹಿಂದೆ. ಅಲ್ಲ, ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬೇರೆಯವ್ರು ಅನ್ಕೊಂತಾರಲ್ಲ ಇವ್ರು ಯಾರ್ದೋ ದೇವಸ್ಥಾನ ಬಂದು ಯಾರ್ದೋ ವೀಡಿಯೋ ತೋರಿಸ್ತಾರೆ ಅಂತ. ನಾವು ಬೇರೆಯವ್ರದ್ದೆಲ್ಲ ನಾವು ವೀಡಿಯೋ ತೋರಿಸಲ್ಲ ಫ್ರೆಂಡ್ಸ್. ನಮ್ಮ ದೇವಸ್ಥಾನ ಇದು, ನಾವು ಕಟ್ಟಿಸ್ಕೊಂಡಿರೋದು. ನಮ್ಮ ದೇವಸ್ಥಾನಕ್ಕೆ ಜನ ಬರ್ತಾರೆ, ಅವ್ರಿಗೆ ಕಷ್ಟ ಇದ್ದರೆ ಏನಿದ್ರು ಬರ್ತಾರೆ ಹೋಗ್ತಾರೆ. ಇದು ಬೇರೆಯವ್ರ ದೇವಸ್ಥಾನದಾಗೆಲ್ಲ ನಾವು ಹೋಗಿ ಈ ಥರ ಮಾತಾಡಿ ನಾವು ವೀಡಿಯೋ ತೆಗಿಯೋಕ್ಕಾಗಲ್ಲ. ಇದು ನಮ್ಮ ದೇವಸ್ಥಾನ, ನಾವು ವಿಡಿಯೋ ತೆಗಿತಾ ಇದ್ದೀನಿ ನಾನು. ನೋಡಿ, ಗಂಗಮ್ಮ
ತಾಯಿ ನನ್ನಮ್ಮ ಕಾಪಾಡಮ್ಮ. ಹಾಗೆ ಬೇರೆಯವ್ರ ದೇವಸ್ಥಾನಕ್ಕೆಲ್ಲ ಹೋಗಿ ಇದು ನಮ್ಮ ದೇವಸ್ಥಾನ ಅಂತ ನಾವು ವೀಡಿಯೋ ತೆಗಿಯೋಕ್ಕಾಗಲ್ಲ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೀವೇನು ಅನ್ಕೋಬೇಡಿ. ನಾನು ಏನೇನು ಮಾತಾಡ್ತೀನಿ ನನಗೆ ಅರ್ಥ ಇಲ್ಲ, ಒಂದೊಂದು ಸತಿ ಕನ್ಫ್ಯೂಸ್ ಆಗಿ ಮಾತಾಡ್ತೀನಿ, ಏನು ಅನ್ಕೋಬೇಡಿ. ತಾಯಿ ನನ್ನಮ್ಮನ ನಂಬ್ಕೊಳ್ಳಿ. ಆ ತಾಯಿ ಮುಖ ನೋಡಿಕೊಂಡು ನೀವು ಒಂದು ಸತಿ ಆ ತಾಯಿ ನನ್ನಮ್ಮ ಅಂತ ಒಂದು ಸತಿ ನೀವು ಇದು ಮಾಡ್ಕೊಳ್ಳಿ. ನಿಮ್ಗೆ ಏನೇ ಕಷ್ಟ ಇದ್ರೂ ತಾಯಿ ಪರಿಹರಿಸ್ತಾಳೆ ಅಂತ ಒಂದು ನಂಬಿಕೆ ನನಗಿದೆ ಫ್ರೆಂಡ್ಸ್. ಏನಂದರೆ ಮತ್ತು ಆಂಜನೇಯ ಸ್ವಾಮಿ ಕೂಡ ಇದೆ. ಆಂಜನೇಯ ಸ್ವಾಮಿದು ಇನ್ನೊಂದು ಫಸ್ಟ್ ಈ ವಿಡಿಯೋ ಹಾಕ್ತೀನಿ ನೋಡಿ. ಮತ್ತು ಆಂಜನೇಯ ಸ್ವಾಮಿದು ಇನ್ನೊಂದು ಟೈಮ್ ವಿಡಿಯೋ ತೆಗೆದು ನಿಮಗೆ ನಾನು ಹಾಕ್ತೀನಿ ಫ್ರೆಂಡ್ಸ್. ಆಯಿತಾ ಫ್ರೆಂಡ್ಸ್? ಹಾಗೆ ನನ್ನ ಚಾನಲ್ ನಿಮ್ಗೆ ಇಷ್ಟ ಆಗಿದ್ದರೆ, ಗಂಗಮ್ಮ ಚಾನಲ್ ನಾಗವೇಣಿ ಕನ್ನಡ ಯೂಟ್ಯೂಬ್ ಚಾನಲ್ ನಿಮ್ಗೆ ಇಷ್ಟ ಆಗಿದ್ದರೆ ನನಗೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಯಾರಿಗಾನ ಇಷ್ಟ ಆಗಿದ್ದರೆ ಈ ವಿಡಿಯೋ ಯಾರಿಗಾದ್ರೂ ಶೇರ್ ಮಾಡಬೇಕಂದ್ರೆ ಶೇರ್ ಮಾಡಿ ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್? ಬಾಯ್ ಅಂತ ಹೇಳಲ್ಲ ಇನ್ನೂ, ಯಾಕಂದರೆ ಇನ್ನೂ ಮಾತಾಡ್ಬೇಕು ನಾನು. ಹಾಗೆ ತಾಯಿ ನನ್ನಮ್ಮ ಎಷ್ಟು ಜನಗೆ ಮಕ್ಕಳಾಗಿದೆ, ಎಷ್ಟು ಜನಗೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಮ್ಮ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಓಕೆನಾ? ನಿಮಗೆ ನಮ್ಮಮ್ಮ ಇಷ್ಟ ಆಗಿದ್ದರೆ ನೀವು ಲೈಕ್ ಅಂದ್ಕೊಳ್ಬೇಕು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆದರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇಡ, ಪರವಾಗಿಲ್ಲ. ನೋಡಿ ಫ್ರೆಂಡ್ಸ್ ಹೆಂಗೆ ಕಾಣ್ತಿದ್ದಾರಮ್ಮ. ಜಗಜ್ಜನನಿ ಜಗನ್ಮಾತಾ ಜಗದೇಕ ಸುಂದರಿ. ಅದು ಆಂಜನೇಯನ ದೇವಸ್ಥಾನ ಫ್ರೆಂಡ್ಸ್. ಅಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ, ಅದು ಆಂಜನೇಯನ ದೇವಸ್ಥಾನ. ಇದು ಗಂಗಮ್ಮನ ದೇವಸ್ಥಾನ ಸಪ್ರೇಟು, ಆಂಜನೇಯನ ದೇವಸ್ಥಾನ ಸಪ್ರೇಟು. ಯಾಕಂದರೆ ಇಲ್ಲಿ ಮರಿ ಎಲ್ಲ ಹೊಡಿತೀವಲ್ಲ, ಅದಕ್ಕೆ ಇದು ಆಂಜನೇಯನ ದೇವಸ್ಥಾನ ಸಪ್ರೇಟ್ ಇದೆ. ಅದು ನಾವೇನೋ ಮರಿಯನ್ನು ಹೊಡಿಬೇಕಂದಾಗ ಅದನ್ನು ಬಾಗ್ಲಾಕ್ಬಿಡ್ತೀವಿ, ಬಾಗಿಲು ಸ್ಕ್ರೀನೆಲ್ಲ ಎಳ್ಬಿಡ್ತೀವಿ ಆ ಕಡೆ. ಈಗ ಇಲ್ಲಿ ಮರಿ ಹೊಡೆದಾಗ ಒನ್ ಡೇ ಬಾಗಿಲು ತೆಗಿಯಲ್ಲ ಆಂಜನೇಯ ಸ್ವಾಮಿದು. ಆಮೇಲೆ ಒನ್ ಡೇ ಆದಮೇಲೆ ಎಲ್ಲ ಫಸ್ಟ್ ರಕ್ತದೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಬಾಗಿಲು ತೆಗಿತೀವಿ ಫ್ರೆಂಡ್ಸ್. ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್? ಬಾಯ್ ಫ್ರೆಂಡ್ಸ್. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಬಾಯ್.